ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರೈಟಿಸ್ನ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಡಾಕ್ಟರ್ ನಮಗೆ ನೀಡ್ತಾ ಇದ್ದಾರೆ. ಇನ್ನು ಫುಡ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂದರೆ ಹೇಗಿರಬೇಕಾಗುತ್ತೆ, ಫುಡ್ ಸ್ಟೈಲಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ತಿಳಿಸ್ಕೊಂಡ್ವಿ. ಇನ್ನು ಲೈಫ್ ಸ್ಟೈಲ್ ಅಂದರೆ ಯಾವ ರೀತಿಯಾಗಿರಬೇಕು, ಲೈಫ್ ಸ್ಟೈಲಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು, ಇನ್ನು ಅತಿ ಹೆಚ್ಚಾಗಿ ನೀರನ್ನು ಕುಡಿದ್ರೆ ಈ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಸರಿ ಹೋಗುತ್ತೆ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಸೊ ಒಬ್ಬ ಮನುಷ್ಯ ಎಷ್ಟು ನೀರನ್ನು ಕುಡಿಬೇಕಾಗುತ್ತೆ ಒಂದು ದಿನಕ್ಕೆ? ಡಾಕ್ಟರ್, ಈ ಒಂದು ಗೊಂದಲ ಇದೆ ನಮ್ಮಲ್ಲಿ, ಇದನ್ನೊಂದು ಸ್ವಲ್ಪ ನೀವು. ಇದು ಭಾಳ ಇಂಪಾರ್ಟೆಂಟ್ ಅಮ್ಮ. ಆಹಾರ ಅಂದರೆ ಇದುವರೆಗೂ ಜನ ಮೂರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಒಂದು ಕಾರ್ಬೋಹೈಡ್ರೇಟ್ಸ್, ಪ್ರತಿಯೊಬ್ಬರು ಬೆಳಗ್ಗೆ ಮುದ್ದೆ, ಇಡ್ಲಿ, ಚಪಾತಿ, ಚಿತ್ರಾನ್ನ ತಿಂತಾರೆ. ಇದು ಕಾರ್ಬೋಹೈಡ್ರೇಟ್ಸ್. ಪ್ರತಿಯೊಬ್ಬ ಮನುಷ್ಯನಿಗೂ ದಿನನಿತ್ಯದ ಆಕ್ಟಿವಿಟೀಸ್ಗೆ ಬೇಕಾದಂಥ ಕ್ಯಾಲ್ರಿ ಬರೋದು ಇದರಿಂದ. ಎರಡನೇದು, ಎಲ್ರಿಗೂ ಪ್ರೋಟೀನ್ಸ್ ಇಂಪಾರ್ಟೆಂಟು. ಯಾಕಂದರೆ ನಿಮ್ಮ ಮಸಲ್ಸ್ ಚೆನ್ನಾಗಿರಬೇಕು ಅಂದರೆ ಪ್ರೋಟೀನ್ಸ್ ಎಲ್ಲಿಂದ ಬರುತ್ತೆ? ಮೊಟ್ಟೆ, ಎಗ್. ನಾನು ಇವತ್ತೇ ಕ್ಲಾರಿಫೈ ಮಾಡ್ತೀನಿ ನಿಮಗೆ, ಮೊಟ್ಟೆ ಈಸ್ ಎ ವೆಜಿಟೇರಿಯನ್ ಫುಡ್. ದಯವಿಟ್ಟು ಯಾರನ್ನು ಮೊಟ್ಟೆ ತಿಂದರೆ ಇವನು ತಿಂತಾ ಇದ್ದಾನೆ, ಇಲ್ಲ. ಮೊಟ್ಟೆ ಈಸ್ ಎ ಇಟ್ಸ್ ವಂಡರ್ಫುಲ್. ಆ್ಯಂಡ್ ಮೊಟ್ಟೆನ ದಯವಿಟ್ಟು ಒಳಗಡೆ ಇರೋ ಭಂಡಾರನ ತೆಗೆದಿಟ್ಟು ಬರೀ ವೈಟ್ ತಿನ್ನಬೇಡಿ, ಫುಲ್ ಮೊಟ್ಟೆ ತಿನ್ನಿ. ನಾನಲ್ಲ, BM ಹೆಗ್ಡೆಸರು ಅದನ್ನೇ ಹೇಳಿದ್ದಾರೆ. ಯಾಕಂದರೆ ಅದರೊಳಗೆ ಇರೋದು ಗುಡ್ ಕೊಲೆಸ್ಟ್ರಾಲ್, HDL, ನಾಟ್ LDL. ಅದು ಇದು ಮೂರನೇದಮ್ಮ ಫ್ಯಾಟ್ಸು. ತುಂಬ ಜನ ಅಯ್ಯೋ ತುಪ್ಪ ತಿಂದರೆ ಕೊಬ್ಬು ಜಾಸ್ತಿ ಆಗ್ಬಿಡುತ್ತೆ, ಕೊಲೆಸ್ಟ್ರಾಲ್. ಇಲ್ಲ, ದಯವಿಟ್ಟು ಗುಡ್ ಕೊಲೆಸ್ಟ್ರಾಲ್ ಎಲ್ಲಿರುತ್ತೋ ತುಪ್ಪದಲ್ಲಿದೆ. ಇದನ್ನೆಲ್ಲ ತೊಗೊಳ್ಳಿ. ಇದು ಮೂರಾಯಿತು. ಸೊ ಫಸ್ಟು ಕಾರ್ಬೋಹೈಡ್ರೇಟ್ಸು, ಆಮೇಲೆ ಪ್ರೋಟೀನ್ಸು, ಆಮೇಲೆ ಇದು. ಇನ್ನೆರಡು ಜನ ಮರಿತಾರೆ. ನೀವು ನೀರಿಗೆ ಕೇಳಿದ್ದಕ್ಕೆ ಇದನ್ನು ನಾನು ಜ್ಞಾಪಿಸ್ತಾ ಇದ್ದೀನಿ. ವಾಟರ್ ಈಸ್ ಫುಡ್. ದಯವಿಟ್ಟು ತಿಳ್ಕೊಳ್ಳಿ. ನಿಮಗೆ ವಾಟ್ಸಪ್ ಯೂನಿವರ್ಸಿಟಿಗಳು ಕನ್ಫ್ಯೂಸ್ ಮಾಡ್ತಾರೆ. ಊಟಕ್ಕೆ ಮಧ್ಯೆ ನೀರು ಕುಡಿಬೇಡ, ಊಟ ಆದಮೇಲೆ 45 ನಿಮಿಷ ನೀರು ಕುಡಿಬೇಡ, ಊಟಕ್ಕೆ ಮೊದಲು ದಯವಿಟ್ಟು ವಾಟರ್ ಈಸ್ ಫುಡ್. ವಾಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ನೀರಿನ ಊಟದ ಮಧ್ಯೆ ನೀರು ಕುಡಿದ್ರೆ ಅದು ಹೋಗಿ ಏನು ನಿಮ್ಮ ಆಹಾರನ, ಜ್ಯೂಸ್ನ ಡೈಲ್ಯೂಟ್ ಮಾಡಲ್ಲ. ನೀರಿಗೆ ಒಂದು ಸ್ಪೆಷಲ್ ಪ್ಯಾಸೇಜ್ ಇದೆ, ಮೆಜೆಂಟಾ ಟ್ರಸ್ಸೆ ಅಂತೀವಿ. ಅದಕ್ಕೊಂದು ಮೇಯ್ನ್ ರೋಡ್ ಇದೆ ಸ್ಟಮಕ್ನಲ್ಲಿ. ನೀರು ಯಾವಾಗಲೂ ಕುಡೀರಿ. ಆ್ಯಂಡ್ ನೀರು ಕುಡಿಯೋದ್ರಿಂದ ಗ್ಯಾಸ್ಟ್ರೈಟಿಸ್ ಕಡಿಮೆ ಆಗುತ್ತಾ? ಇಲ್ಲ. ಓವರಾಲ್ ನಿಮ್ಮ ಜನರಲ್ ಹೆಲ್ತ್ಗೆ ಒಳ್ಳೆಯದು. 2.5-3 ಲೀಟ್ರ್ ನೀರು ಕುಡಿದ್ರೆ ನೋಡಿ, ನಮ್ಮ ದೇಹದ ಟೋಟಲ್ ವಾಟರ್ ಕಂಟೆಂಟ್ ಈಸ್ 70%, 65. ಆ್ಯಂಡ್ ಅಷ್ಟೇ ಅಲ್ಲ, ಒಂದು ದಿನಕ್ಕೆ ಒಬ್ಬ ಮನುಷ್ಯನ ದೇಹದಲ್ಲಿ 10 ಲೀಟ್ರ್ ಫ್ಲೂಯಿಡ್ ಉತ್ಪತ್ತಿ ಆಗುತ್ತೆ. ನಮ್ಮ ಜೊಲ್ಲು 900 ml, ನಮ್ಮ ಗ್ಯಾಸ್ಟ್ರಿಕ್ ಜ್ಯೂಸು 900 ml, ಲಿವರ್ನಿಂದ ಪಿತ್ತ 900 ml, ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ದೀನಿ. ಪ್ಯಾಂಕ್ರಿಯಾಟಿಕ್ ಜ್ಯೂಸ್ 800-900 ml. ಕರಳಿನಲ್ಲಿ ಫ್ಲೂಯಿಡ್ ಇದೆ, ಸಕ್ಕಸ್ ಸೆಂಟ್ರಿಕಸ್ ಅಂತ 4 ಲೀಟ್ರ್, ಒಟ್ಟು 8 ಲೀಟ್ರ್ ಉತ್ಪತ್ತಿ ಆಗಬೇಕಾದ್ರೆ ನೀವು ನೀರು ಕುಡಿಬೇಕು. ದಯವಿಟ್ಟು ನೀರು ಕುಡಿಯೋದ್ರಿಂದ ನಿಮಗೆ ಖುಷಿ ಆಗುತ್ತೆ. ಬಟ್ ಅಸಿಡಿಟಿಗೂ ಇದಕ್ಕೂ ಸಂಬಂಧ ಏನಿಲ್ಲ, ಅದು ಕಡಿಮೆ ಆಗುತ್ತೆ ಅಂತ ಏನು ಅಂದ್ಕೋಬೇಡಿ. 5ನೇದು, ದಯವಿಟ್ಟು ತಿಳ್ಕೊಳ್ಳಿ, ನಿಮ್ಮ ಆಹಾರದಲ್ಲಿ ಫೈಬರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾರಿನ ಅಂಶ ಅಂತಾರೆ. ಭಾಳ ಜನ ನನಗೆ ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅನ್ಕೋತಾರೆ. ಇಲ್ಲ, ಇದು ತಪ್ಪು ಮಾಹಿತಿ. ನಿಮಗೆ ಮೋಷನ್ನ ಚೆನ್ನಾಗಾಗಬೇಕು ಅಂದರೆ ಕರಗದಿರುವಂಥ ಅಂಶಗಳನ್ನ ಫೈಬರ್ ಅಂತೀವಿ. ನಾರಿನ ಅಂಶ, ಸೊಪ್ಪು, ತರಕಾರಿಗಳು, ಹಣ್ಣುಗಳು. ಜ್ಯೂಸ್ ಕುಡಿಯೋದ್ರ ಬದಲು ದಯವಿಟ್ಟು ಹಣ್ಣು ತಿನ್ನಿ. ಆ ಸಿಪ್ಪೆ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಚೇಪೆಹಣ್ಣು, ಸೀಬೆಹಣ್ಣು, ಗೋವಾ ತಿನ್ನಲಿಕ್ಕೆ ತುಂಬ ಜನ ಹೆದರ್ತಾರೆ. ಆ ಬೀಜ ಡೈಜೆಸ್ಟ್ ಆಗಲ್ಲ ಅಂತಲ್ಲ, ಅದು ಡೈಜೆಸ್ಟ್ ಆಗದಿರೋದೇ ಒಳ್ಳೆಯದು. ಯಾಕಂದರೆ ಅದು ಹಂಗೆ ಮೂವ್ ಆಗುತ್ತೆ. ಅದನ್ನು ನಾವು ಫೈಬರ್ ಅಂತೀವಿ. ನಿಮಗೆ ಮೋಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ನೀರಿನ ಮಹತ್ವ ನೀವು ಕೇಳಿದಿರಿ. ದಯವಿಟ್ಟು ನೀರು ಯಾರಿಗೆ ರೇಷನ್ ಅಂದರೆ ಡಯಾಲಿಸಿಸ್ ಮಾಡ್ಕೊಳ್ಳೋರಿಗೆ 900 ml ಮೇಲೆ ಕುಡಿಬೇಡಿ ಅಂತಾರೆ. ಹಾರ್ಟ್ ಏನೋ ಪ್ರಾಬ್ಲಮ್ ಇದ್ದಾಗ ರೇಷನ್. ಆದರೆ ಒಬ್ಬ ಮನುಷ್ಯ ಖುಷಿ ಇದ್ದಷ್ಟು ನೀರು ಕುಡಿಬೋದು. ಐಡಿಯಲಿ 2.5-3 ಲೀಟ್ರು. ನಿಮ್ಗೆ ಇನ್ನೂ ಜಾಸ್ತಿ ಕುಡಿತೀನಿ ಅಂದರೆ ಕುಡೀರಿ, ನೋ ಪ್ರಾಬ್ಲಮ್. ಇನ್ನು ಡಾಕ್ಟರ್, ಇದನ್ನು ಕಂಡುಹಿಡಿಯೋದು ಹೇಗೆ, ಇದು ಗ್ಯಾಸ್ಟ್ರಿಕ್ ಆಗಿದೆ ಅನ್ನೋಂಥದ್ದನ್ನು? ಅಂದರೆ ಇನ್ವೆಸ್ಟಿಗೇಷನ್ ಅಂತ ಬಂದರೆ ಯಾವ ರೀತಿಯಾಗಿ? ಇದು ಭಾಳ ಇಂಪಾರ್ಟೆಂಟ್ ಅಮ್ಮ. ತುಂಬ ಜನ ಸೆಲ್ಫ್ ಡಯಾಗ್ನೋಸಿಂಗ್ ಮಾಡ್ಕೋತಾರೆ. ನನಗೆ ತುಂಬ ಗ್ಯಾಸ್ಟ್ರಿಕ್ಕು ಅಂತ ಅವರೇ ಅಕ್ರಾಸ್ ದಿ ಕೌಂಟ್ರ್ ಹೋಗಿ ಮಾತ್ರೆ ನುಂಗ್ತಾ ಇರ್ತಾರೆ. ಆಂಟಾಸಿಡ್ ಕುಡಿತಿರ್ತಾರೆ, ಡೈಜಿನ್ ಕುಡಿತಿರ್ತಾರೆ. ಆದರೆ 3 ವರ್ಷ ಆದಮೇಲೆ ನಮ್ಮ ಹತ್ರ ಯಾಕೋ ಕಡಿಮೆ ಆಗ್ತಿಲ್ವಲ್ಲ ಡಾಕ್ಟ್ರೇ ಅಂತ ಬಂದರೆ, ನಾವು ಮಾಡುವ ಮೊದಲನೇ ಇನ್ವೆಸ್ಟಿಗೇಷನ್ ಎಂಡೋಸ್ಕೋಪಿ. ನಾನು MBBS ಇದ್ದಾಗೆ ಬೇರಿಯಮ್ ಮೀಲ್ ಎಕ್ಸ್ರೇ ಅಂತ ಮಾಡೀವಿ. ಅನ್ಫಾರ್ಚುನೇಟ್ಲಿ ಅದು ಲೇಟ್ ಆಗೋದು. ಇವತ್ತು ವಂಡರ್ಫುಲ್ ಎಕ್ವಿಪ್ಮೆಂಟ್, ಗ್ಯಾಸ್ಟ್ರೋಸ್ಕೋಪಿ. ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯೊಳಗೆ ಬಂದರೆ ನಿಮಗೆ ಒಂದು ಪೈಪ್ ಒಳಗಡೆ ನುಂಗಿಸ್ತೀವಿ. ಅಲ್ಲಿ TV ಸ್ಕ್ರೀನ್ ಇರುತ್ತೆ. ನೀವೇ ನೋಡ್ತಿರ್ಬೋದು ನನ್ನ ಹೊಟ್ಟೆ ಒಳಗೆ ಏನಿದೆ ಅಂತ. ಅಲ್ಸರ್ ಇದ್ದರೆ ಕಾಣುತ್ತೆ, ಗ್ಯಾಸ್ಟ್ರೈಟಿಸಿಂದ ಕಾಣುತ್ತೆ. ಸೊ ರಿಪೋರ್ಟ್ ಬರುತ್ತೆ, ಮಲ್ಟಿಪಲ್ ಎರೋಷನ್ಸ್ ಅಂತ ಕೊಡ್ತಾರೆ. ಅಲ್ಸರ್ ಇದ್ದರೆ ಸೊ ಯಾಕೆ ನೀನು ಹೇಳಿದೆ ಅಂದರೆ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೇಡಿ ಅಂತ. ಇವನು ಗ್ಯಾಸ್ಟ್ರಿಕ್ ಅಂತ ಬಂದಾಗ ನಾನು ಹಾಕಿ ನೋಡಿದರೆ ಇಷ್ಟು ದಪ್ಪ ಕ್ಯಾನ್ಸರ್ ಕೂತಿರುತ್ತೆ. ಇದು ಯಾವಾಗ ಶುರುವಾಯಿತು? 1 ವರ್ಷದಿಂದನೇ ಶುರುವಾಗಿರುತ್ತೆ. ಇದನ್ನು 1 ವರ್ಷದಿಂದ ಕಂಡುಹಿಡಿದಿದ್ರೆ ಇವನಿಗೆ ಕ್ಯೂರ್ ಮಾಡ್ಬೋದು.
ನಾನು ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೀನಿ. ಇನ್ನೊಂದು ಮಾತು ಈಗಲೇ ಹೇಳ್ತೀನಿ, ಕ್ಯಾನ್ಸರ್ ಈಸ್ ಕ್ಯೂರಬಲ್ ಇಫ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ. ನೋಡಿ, ನನ್ನ ಎಂಡೋಸ್ಕೋಪಿ ಬರೀ ಗ್ಯಾಸ್ಟ್ರೈಟಿಸ್ ಕಂಡುಹಿಡಿಯೋದಕ್ಕಲ್ಲ, ಅಷ್ಟೇ ಅಲ್ಲ, ನಿನ್ಗೆ ಆಲ್ರೆಡಿ ಕ್ಯಾನ್ಸರ್ ಇದೆಯಾ ಅನ್ನೋದನ್ನು ನಾನು ಕಂಡುಹಿಡಿಬೋದು. ಸೊ ಗ್ಯಾಸ್ಟ್ರೋಸ್ಕೋಪಿ ಟುಡೇ ಅದರೊಳಗೆ ಭಾಳ ಇಂಪಾರ್ಟೆಂಟ್. ನಿಮ್ಗೆ ಅಲ್ಸರ್ ಇಲ್ಲ, ಕ್ಯಾನ್ಸರ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಬಯಾಪ್ಸಿ ತೊಗೋತೀವಿ. ಎಚ್ ಪೈಲೋರೈ ಅಂತ ಒಂದು ಬ್ಯಾಕ್ಟೀರಿಯಾ ಇದೆಯೇ ಅಂತ. ಆ ಬ್ಯಾಕ್ಟೀರಿಯಾ ರಟ್ ಪಾಸಿಟಿವ್ ಅಂತ ಕೊಡ್ತಾರೆ. ಅದಿದ್ದರೆ 15 ದಿವಸ ಅವನಿಗೆ HP ಕಿಟ್ ಅಂತ ಕೊಡ್ತೀವಿ, ಅವನಿಗೆ ವಾಸಿ ಆಗಿಬಿಡುತ್ತೆ. ಬಟ್ ಒಂದು ತಿಳ್ಕೊಂಬಿಡಿ, ನಾವು ಇನ್ವೆಸ್ಟಿಗೇಷನ್ ಮಾಡಿ ಕಂಡಿಡಿದ ಮೇಲೆ ನಿಮಗೆ ಟ್ರೀಟ್ಮೆಂಟ್ ಕೊಟ್ಟರೆ ವಾಸಿ ಆಗುತ್ತೆ, ಮತ್ತೆ ವಾಪಸ್ ಬರುತ್ತೆ. ಇದನ್ನು ನಾವು ಭಾಳ ಜನಕ್ಕೆ ಹೇಳ್ತೀನಿ, ಎಷ್ಟು ದಿನ ಇರುತ್ತೆ? ಲೈಫ್ ಲಾಂಗ್ ಇರುತ್ತೆ. ಯಾಕಂದರೆ ಮನುಷ್ಯ ಲೈಫ್ ಲಾಂಗು ಅವನ ಲೈಫ್ ಸ್ಟೈಲು ಬೇರೆ ಬೇರೆ ಥರ ಇರುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ನೋಡಪ್ಪ, ಅಪೆಂಡಿಸೈಟಿಸ್ ಆದರೆ ಅಪೆಂಡಿಸ್ ತೆಗಿತೀನಿ, ಮುಗಿದೋಯ್ತು. ಕೊಲೆಸಿಸ್ಟೈಟಿಸ್ ಗಾಲ್ ಬ್ಲಾಡರ್ ತೆಗೆದಾಕ್ತೀನಿ, ಮುಗಿದೋಯ್ತು. ನಿನ್ನ ಸ್ಟೊಮಕ್ ನಾವು ತೆಗಿಯೋಕ್ಕಾಗಲ್ಲ. ದಯವಿಟ್ಟು ನಾನು ಹೇಳ್ದಂಗೆ ಕೇಳು, ನೀವು ಅದ್ರ ಜೊತೆಯಲ್ಲಿ ಬದುಕೋದು ಕಲಿ ಅಂತ ಹೇಳ್ತೀನಿ. ಇನ್ನು ಯಾವುದೇ ಕಾಯಿಲೆ ಆಗಿರ್ಬೋದು ವೀಕ್ಷಕರೇ, ಸರಿಯಾದಂಥ ವೇಳೆಯಲ್ಲಿ ನೀವು ವೈದ್ಯರನ್ನ ಭೇಟಿ ಆಗಬೇಕಾಗತ್ತೆ. ಇನ್ನು ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದು ತುಂಬ ತಪ್ಪು. ಸೊ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದ್ರಿಂದ ಹಲವಾರು ರೀತಿಯಾದಂಥ ಕಾಂಪ್ಲಿಕೇಶನ್ಸ್ನ ನಾವಾಗೆ ಬರಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಿದ್ರೆ ಈ ಗ್ಯಾಸ್ಟ್ರೈಟಿಸಲ್ಲಿ ಯಾವ ರೀತಿಯಾದಂಥ ಕಾಂಪ್ಲಿಕೇಶನ್ಸ್ನ ನೀವು ಎದುರಿಸಬೇಕಾಗತ್ತೆ ಡಾಕ್ಟರ್? ಕಾಂಪ್ಲಿಕೇಶನ್ಸ್ ಅಂತ ಅದಕ್ಕೆ ಮೊದಲು ಲೈಫ್ ಸ್ಟೈಲ್ ಒಂದು ಕೇಳಿದರೆ ನಾನು ಮರ್ತೆ ಹೇಳೋದು. ಆದಷ್ಟು ಮನುಷ್ಯ ಯಾಕೆ ಯೋಗ ಮಾಡಬೇಕು, ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು? ಸೊ ಎಲ್ಲೋ ಮನಸ್ಸಿಗೆ ಒಂದು ನೆಮ್ಮದಿ, ಕಾಳಜಿ ಇದ್ದರೆ ನಿಮ್ಮ ಆಸಿಡ್ ಸೆಕ್ರೇಷನ್ ಕಾಳು. ಲೈಫ್ ಸ್ಟೈಲ್ ಅಂದರೆ ಸಾತ್ವಿಕ ಜೀವನ. ಎಲ್ಲಂದ್ರಲ್ಲೇ ಫೈಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಟೆನ್ಷನ್ನು, ಒಂದೇ ದಿನಕ್ಕೆ ನಾನು IAS ಆಫೀಸರ್ ಆಗಿಬಿಡ್ತೀನಿ ಅಂದ್ಕೋಬೇಡಿ. ಸೊ ಎಲ್ಲದರಲ್ಲೂ ಕೂಡ ಒಂದು ರೀತಿ ನೀತಿ ಇರಲಿ, ಅದು ಇಂಪಾರ್ಟೆಂಟು. ಕಮಿಂಗ್ ಟು ಕಾಂಪ್ಲಿಕೇಶನ್, ಅದೇನಾಗುತ್ತೆ ಗೊತ್ತಮ್ಮ, ಹಂಗೆ ಇದ್ದರೆ ಗ್ಯಾಸ್ಟ್ರೈಟಿಸ್ ವಿಲ್ ಲೀಡ್ ಆನ್ ಟು ಗ್ಯಾಸ್ಟ್ರಿಕ್ ಅಲ್ಸರ್. ಅಲ್ಸರ್ ಅಂದರೆ ಏನು? ಒಂದೇ ಜಾಗದಲ್ಲಿ ಇಷ್ಟೆಲ್ಲ ಕಿತ್ಕೊಂಡು ಹೋಗಿರುತ್ತೆ, ಅದು ಅಲ್ಸರ್. ನಾವು ಅಲ್ಸರ್ ಅಂದರೆ ಅದಕ್ಕೆ ಎಡ್ಜಸ್ ಇರುತ್ತೆ, ಫ್ಲೋರ್ ಇರುತ್ತೆ, ಬೇಸ್ ಇರುತ್ತೆ. ನೋಡಿ, ಇನ್ನೊಂದು ಪದ ಜನಗಳಿಗೆ ಪೆಪ್ಟಿಕ್ ಅಲ್ಸರ್ ಅಂದರೆ ಏನು ಅಂತ ಕೇಳ್ತಾರೆ ನಮ್ಮನ್ನು. ಜಠರದಲ್ಲೂ ಅಲ್ಸರ್ ಆಗುತ್ತೆ. ಜಠರ ಆದಮೇಲೆ ನಮ್ಮ ಸಣ್ಣ ಕರಳು ಶುರುವಾಗುತ್ತೆ. ಆ ಫಸ್ಟ್ ಪಾರ್ಟ್ನ ನಾವು ಡಿಯೋಡಿನಮ್ ಅಂತೀವಿ, 10 ಇಂಚ್ ಇರುತ್ತೆ. ಅದಾದಮೇಲೆ ಸಣ್ಣ ಕರಳು ಇನ್ನೂ 5.5 ಮೀಟ್ರ್ ಇರುತ್ತೆ. ಈ ಡಿಯೋಡಿನಮ್ನ ಸ್ಟಮಕ್ನ ನಾವು 1 ಯೂನಿಟ್ ಅಂತ ತೊಗೋತೀವಿ. ಡಿಯೋಡಿನಮ್ನಾಗೂ ಅಲ್ಸರ್ ಆಗುತ್ತೆ. ಇದನ್ನು ಪೆಪ್ಟಿಕ್ ಅಲ್ಸರ್ ಅಂತೀವಿ. ಪೆಪ್ಟಿಕ್ ಅಂದರೆ ಪೆಪ್ಸಿನ್ ಅಂತ ಒಂದು ಎನ್ಸೈಮ್ ಇರುತ್ತೆ, ಆಸಿಡ್ ಜೊತೆಯಲ್ಲಿ ಸೇರಿಕೊಂಡು ತಿಂದಾಕ್ಬಿಡುತ್ತೆ ಅದನ್ನು. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಅಲ್ಸರ್. ಸೊ ನೆಕ್ಸ್ಟ್ ಕಾಂಪ್ಲಿಕೇಶನ್ ಈಸ್ ಅಲ್ಸರ್. ಅಲ್ಸರ್ ನೆಕ್ಸ್ಟ್ ಕಾಂಪ್ಲಿಕೇಶನ್ ಇದಾವೆ. ಈ ಸ್ಟಮಕ್ನಲ್ಲಿ ಗ್ಯಾಸ್ಟ್ರಿಕ್ ಅಲ್ಸರು 100 ಜನಕ್ಕಿದ್ದರೆ 5 ಜನಕ್ಕೆ ಅದು ಮುಂದೆ ಕ್ಯಾನ್ಸರ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್. ಸೊ ಇದು ಈ ರೀತಿ ನಾವು ಮೆಡಿಕಲ್ ಕಾಲೇಜ್ನ ಪಾಠ ಹೇಳ್ದಂಗೆ ಹೇಳ್ತಾ ಇದ್ದೀನಿ. ಸೊ ಗ್ಯಾಸ್ಟ್ರೈಟಿಸಿಂದ ಗ್ಯಾಸ್ಟ್ರಿಕ್ ಅಲ್ಸರ್ ಆಗುತ್ತೆ, ಗ್ಯಾಸ್ಟ್ರಿಕ್ ಅಲ್ಸರಿಂದ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಗುತ್ತೆ. ಅದನ್ನು ನೋಡ್ಬೇಕಾದ್ರೆ ನಾವು ಕನ್ಫರ್ಮ್ ಮಾಡ್ಬೋದು. ಡಿಯೋಡಿನಲ್ ಅಲ್ಸರ್ ಅಂತೀವಿ ಪೆಪ್ಟಿಕ್ ಅಲ್ಸರ್ನಲ್ಲಿ. ಅದ್ರ ಕಾಂಪ್ಲಿಕೇಶನ್ ಅಂದರೆ ಒಂದು ಫೈನ್ ನೈಟ್ ತೂತ್ ಬಿದ್ದುಬಿಡುತ್ತೆ. ಪರ್ಫೊರೇಷನ್ ಆಫ್ ಡಿಯೋಡಿನಲ್ ಅಲ್ಸರ್, ಇಟ್ ಬಿಕಮ್ಸ್ ಎನ್ ಎಮರ್ಜೆನ್ಸಿ. ಸೊ ಆಗ ನಾವು ಅಬ್ಡಮನ್ ಓಪನ್ ಮಾಡಬೇಕಾಗ್ತದೆ. ಸೊ ಕಾಂಪ್ಲಿಕೇಶನ್ ಆಫ್ ಅಲ್ಸರು ಪರ್ಫೊರೇಷನ್ ಆ್ಯಂಡ್ ಸ್ಟಿನೋಸಿಸ್. ನೋಡಿ, ನಮ್ಮ ಆಹಾರ ಜಠರದಿಂದ ಕರಳಿಗೆ ಹೋಗೋ ಜಾಗದಲ್ಲಿ ಅಲ್ಸರ್ ಏನಾದರೂ ತನ್ಪಾಡಿಗೆ ತಾನೇ ವಾಸಿ ಆದರೆ ಅಥವಾ ನಮ್ಮ ಮೆಡಿಸಿನಿಂದ ಟ್ರಾನ್ಸ್ಫರ್ ಆದರೆ ಸ್ಟಿನೋಸಿಸ್ ಅಂತ ಆಗ್ಬಿಡುತ್ತೆ. ಫುಡ್ ಕೆಳಗಡೆ ಹೋಗೋಕ್ಕೆ ಆಗಲ್ಲ. ಆವಾಗ ಹೊಟ್ಟೆ ಡಿಸ್ಟೆನ್ಷನ್ ಆಗುತ್ತೆ. ನೆನ್ನೆ ತಿಂದಿದ್ದು ಅಲ್ಲೇ ಇರ್ತದೆ. ನೆಕ್ಸ್ಟ್ ಡೇ ಕೋಪಿಯಸ್ ವಾಮಿಟಿಂಗ್ ಅಂತೀವಿ, ಅರ್ಧ ಬಕೆಟ್ ವಾಂತಿ ಮಾಡ್ತಾರೆ. ಅಂಥವರಿಗೆ ನಾವು ಅಬ್ಡಮನ್ ಓಪನ್ ಮಾಡಿ ಬೈಪಾಸ್ ಅಂತ ಮಾಡ್ತೀವಿ. ಇಲ್ಲಿ ಬಂದಾಗ್ಬಿಟ್ಟಿದೆ, ಇನ್ನೊಂದು ಕರಳು ಲೂಪ್ ತೊಗೊಂಡು ಇಲ್ಲಿ ಬೈಪಾಸ್ ಮಾಡ್ತೀವಿ. ಇವೆಲ್ಲ ನಮ್ಮ ಮೆಡಿಕಲ್ ಕಾಲೇಜ್ನಾಗ ಹೇಳುವಂಥ ಪಾಠ. ನಿಮ್ಗೆ ಅಷ್ಟೆಲ್ಲ ಇನ್ಫಾರ್ಮೇಷನ್ ಬೇಡ. ಬಟ್ ಗ್ಯಾಸ್ಟ್ರೈಟಿಸ್ನಿಂದ ನೀವು ತಪ್ಪಿಸ್ಕೊಂಡ್ರೆ, ಉಳ್ಕೊಂಡ್ರೆ, ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಮುಂದೆ ಇವು ದೊಡ್ಡ ದೊಡ್ಡ ಕಾಂಪ್ಲಿಕೇಶನ್ ನಿಮ್ಗೆ ಆಗಲ್ಲ. ಇನ್ನು ಡಾಕ್ಟರ್, ಕೊನೆಯದಾಗಿ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದರೆ ಟ್ರೀಟ್ಮೆಂಟ್ ಹೇಗಿರುತ್ತೆ? ವೆರಿ ಇಂಪಾರ್ಟೆಂಟ್. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನಾನಾಗಲೇ ಹೇಳಿದ್ದೀನಿ, ಹರಿ ವರಿ ಕರಿನ್ ಮ್ಯಾನೇಜ್ ಮಾಡಿ, ನಿಮಗೆ ಬರೋದಿಲ್ಲ. ಆಲ್ರೆಡಿ ಗ್ಯಾಸ್ಟ್ರೈಟಿಸ್ ಇದೆ, ವಂಡರ್ಫುಲ್ ಡ್ರಗ್ಸ್ ಇದಾವಮ್ಮ. ಎಲ್ಲ ಜನಗಳಿಗೂ ಗೊತ್ತು, ರ್ಯಾಂಟಾಕ್ ತೊಗೊಳ್ಳೋರು ಮೊದಲೆಲ್ಲ. ಈಗ ನಮ್ಮಲ್ಲಿ ಪ್ರೋಟಾನ್ ಪಂಪ್ ಇನ್ಹಿಬಿಟಾರ್ಸ್ ಅಂತೀವಿ. ಪ್ಯಾಂಟೋಪ್ರೊಸೋಲ್, ಒಮೆಪ್ರೊಸೋಲ್, ಈಸೋಮೆಪ್ರೊಸೋಲ್, ರ್ಯಾಬಿಪ್ರೊಸೋಲ್ ಇಂಥ ಡ್ರಗ್ಸ್ ಇದ್ದಾವೆ. ನೀವು ಮೆಡಿಕಲ್ ಸ್ಟೋರ್ನಾಗೆ ಹಂಗೆ ಕೇಳಿಸ್ಕೊತೀರಿ, ಕೊಡ್ತಾರೆ. ಬಟ್ ನಮ್ಮ ಹತ್ರ ಡಾಕ್ಟ್ರ್ ಹತ್ರ ಬಂದಾಗೆ ಸೊ ಈ ಟ್ರೀಟ್ಮೆಂಟ್ ಇದೆ. ಪರ್ಟಿಕ್ಯುಲರ್ಲಿ H ಪೈಲೋರೈ ಪಾಸಿಟಿವ್ ಇದ್ದರೆ HP ಕಿಟ್ ಕೊಡ್ತೀವಿ. 15 ದಿನ ಆದಮೇಲೆ ಫಾಲೋ ಅಪ್ ಮಾತ್ರೆ ಕೊಡ್ತೀವಿ. ಎಲ್ಲೋ ಹೊಟ್ಟೆ ಉರಿ ಇದಿತ್ತು ಅಂದರೆ ಆಂಟಾಸಿಡ್ ಕೊಡ್ತೀವಿ.
ತುಂಬ ಹೊಟ್ಟೆ ಉರಿತಿದೆ ಡಾಕ್ಟ್ರೆ ಅಂದರೆ ಹಾಲನ್ನು ಕಾಯಿಸಿ ಫ್ರಿಜ್ಜಿನಲ್ಲಿಟ್ಟು ಆಮೇಲೆ ಕುಡೀರಿ ಅಂತೀವಿ. ರಾಗಿ ಅಂಬಲಿ ಮಾಡಿಟ್ಟಿರಿ ಫ್ರಿಜ್ಜಲ್ಲಿ, ಅದಕ್ಕೆ ಹಾಲು ಹಾಕ್ಕೊಂಡು ಕುಡೀರಿ, ತಣ್ಣಗಾಗುತ್ತೆ ಹೊಟ್ಟೆ. ಸೊ ಟ್ರೀಟ್ಮೆಂಟ್ ಇದೆ ಆ್ಯಂಡ್ ಇಟ್ಸ್ ಓನ್ಲಿ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್, ನೋ ಸರ್ಜರಿ ಫಾರ್ ಗ್ಯಾಸ್ಟ್ರೈಟಿಸ್. ತುಂಬ ಜನಕ್ಕೆ ಇದೊಂದು ಗೊಂದಲ. ಸೊ ಗ್ಯಾಸ್ಟ್ರೈಟಿಸ್ಗೆ ಸರ್ಜಿಕಲ್ ಇಲ್ಲ, ಓನ್ಲಿ ಮೆಡಿಕಲ್. ಯಾರು ಟ್ರೀಟ್ ಮಾಡ್ತಾರೆ? ವೆರಿ ಸಿಂಪಲ್, MBBS ಡಾಕ್ಟ್ರು ಟ್ರೀಟ್ ಮಾಡ್ತಾರೆ, MD ಮಾಡಿರೋ ಡಾಕ್ಟ್ರು ಟ್ರೀಟ್ ಮಾಡ್ತಾರೆ. ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರನೇ ಹೋಗ್ಬೇಕಾ ಜನ ಕೇಳ್ತಾರೆ. ನಿಮ್ಮ ಫೀಸ್ ಜಾಸ್ತಿ ಆಗುತ್ತೆ, ಯಾಕಂದರೆ ಅವ್ರು ಸೂಪರ್ ಕನ್ಸಲ್ಟೆಂಟ್ಸು. ಅದರೊಳಗೆ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಸರ್ಜಿಕಲ್ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಡಾಕ್ಟ್ರೇ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ. ಕಾಂಪ್ಲಿಕೇಶನ್ ಆದಾಗೆ ಅಂದರೆ ಯಾಕೋ ಕಡಿಮೆ ಆಗ್ತಿಲ್ಲ ಅಂದಾಗ ನಮ್ಮ ಹತ್ರ ಕಳಿಸ್ತಾರೆ, ಅವ ಬನ್ನಿ. ಸೊ ನಾವು ಡೆಫಿನೆಟ್ಲಿ ನಿಮಗೆ ಪರ್ಫೆಕ್ಟ್ ಡಯಾಗ್ನೋಸ್ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಡೆಫಿನೆಟ್ಲಿ ಇಟ್ಸ್ ಎ ಕ್ಯೂರಬಲ್ ಡಿಸಾರ್ಡರ್. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಇನ್ಫಾರ್ಮೇಷನ್ ನಮಗೆ ತಿಳಿಸಿ ಹೇಳಿದ್ದೀರಾ, ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.